ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಇದೇ ವಿಚಾರವಾಗಿ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಮಾತನಾಡಿದ್ದಾರೆ. ಟೌನ್ಶಿಪ್ ಅನ್ನ ಈ ಕೂಡಲೇ ಬಿಡಲೇಬೇಕು. ಟೌನ್ಶಿಪ್ ಅನ್ನ ಏನು ಯೋಜನೆ ಇದೆ, ಈ ಯೋಜನೆಯ ಒಂದು ಯೋಜನೆಯನ್ನ ಕೈ ಬಿಡಬೇಕು ಕಾಂಗ್ರೆಸ್ ಸರ್ಕಾರ ಅಂತ ಯಡಿಯೂರಪ್ಪ ಅವರು ಪಟ್ಟಿಡಿದ್ದಾರೆ. ಬಹುಮತ ಇದೆ ಅಂದ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಏನನ್ನ ಮಾಡಬಾರ್ದು, ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸವನ್ನ, ರೈತರಿಗೆ ಮೋಸ ಮಾಡುವಂಥ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಹುಶಃ ನಿಮ್ಮ ತೊಗಲಕ್ ದರ್ಬಾರಕ್ಕೆ ಕೊನೆ ಹಾಡೋದಕ್ಕೋಸ್ಕರ ಇಲ್ಲಿ ನಾವು ಸೇರಿದ್ದೇವೆ. ನಾನು ಕೇಳ್ತೇನೆ ಈ ರಾಜ್ಯದ ಮುಖ್ಯಮಂತ್ರಿಗೆ, ನೀವು ಟೌನ್ಶಿಪ್ ಮಾಡೋದಾದರೆ ಬಿಡದಿನೇ ಬೇಕಾ? ಎಲ್ಲರೂ ಸಹ ವಿರೋಧ ಮಾಡ್ತಾ ಇದ್ದಾರೆ. ಕೆಲವರು ಒಪ್ಪಿಗೆ ಕೊಟ್ಟಿದ್ದಾರೆ, ನಾನು ಅಲ್ಲೇ ಮಾಡೋದು ಅಂತೇಳಿ ಏನು ದರ್ಪವನ್ನು ತೋರಿಸ್ತಾ ಇದ್ದೀರಾ? ಅಧಿಕಾರ ಮತದಿಂದ ನೀವೇನು ಮಾಡಿದ್ರು ನಡೆಯುತ್ತೆ ಅನ್ನುವಂಥ ಭಾವನೆಯಿಂದ ನೀವು ತೊಡಗಿದ್ದೀರಾ. ಇದನ್ನ ಕೊನೆ ಮಾಡೋದಕ್ಕೆ ಈ ಸಭೆಯಲ್ಲಿ ಪ್ರಾರಂಭ ಆಗಿದೆ. ನಾನು ಹೇಳ್ತೇನೆ ಶಿವಕುಮಾರ್ ಅವರಿಗೆ, ನಿಜಕ್ಕೂ ನಿಮ್ಮ ರಾಜ್ಯದ ಜನರಿಗೆ ಕಳಕಳಿ ಇದ್ರೆ ಈ ಬಿಡದಿನಲ್ಲಿ ಟೌನ್ಶಿಪ್ ಮಾಡುವಂತಕ್ಕೇನು ಹೊರಟಿದ್ದೀರಾ, ಅದನ್ನು ಕೈ ಬಿಟ್ಟು ಬೇರೆ ಕಡೆ 100 ಎಕರೆ ಜಮೀನಿದೆ, ಸರ್ಕಾರಿ ಜಮೀನೇ ದೊಡ್ಡ ಪ್ರಮಾಣದಲ್ಲಿದೆ, ಇಲ್ಲಾಕೆ ಮಾಡಕ್ಕೆ ಕೊಟ್ಟಿದ್ದೀರಾ? ರಿಯಲ್ ಎಸ್ಟೇಟ್ ಮಾಡಿ 100 ಕೋಟಿ ಲೂಟಿ ಮಾಡೋಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ ಅನ್ನುವಂಥದ್ದು ಜಗಜ್ಜಾಹಿರವಾಗಿರುವಂಥ ಸಂಗತಿ. ಇಂಥ ಒಂದು ಸಂದರ್ಭದಲ್ಲಿ ನಾನು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ನೀವು ಬಹುಮತ ಇದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಏನು ಬೇಕಾದರೂ ನಡೆಯುತ್ತೆ ಅನ್ನುವಂಥ ಭ್ರಮೆನಲ್ಲಿ ನೀವೇನಿದ್ದೀರಾ, ಇದಕ್ಕೆ ಕೊನೆ ಮಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಸಿದ್ಧ ಇದೆ. ಈ ಭಾರತೀಯ ಜನತಾ ಪಾರ್ಟಿ, ಜನತಾದಳ, ಕುಮಾರಸ್ವಾಮಿ ಅವರು ನಾವೆಲ್ಲ ಒಟ್ಟಾಗಿ ಸೇರಿ ಇವತ್ತು ಈ ಸರ್ಕಾರಕ್ಕೆ ಕೊನೆ ಮೊಳೆ ಹೊಡೆಯೋದು ಅಂತ ಪ್ರಯತ್ನ ನಡೀತಾ ಇದೆ. ಬಹುಶಃ ಇದು ಕೇವಲ ಇಲ್ಲಿ ಬೆಂಗಳೂರಿಗೆ ಸೀಮಿತವಾಗಿಲ್ಲ. ಬಹುಶಃ ನಿಮ್ಮ ತೊಗಲಕ್ ದರ್ಬಾರಕ್ಕೆ ಕೊನೆ ಹಾಡೋದಕ್ಕೋಸ್ಕರ ಇಲ್ಲಿ ನಾವು ಸೇರಿದ್ದೇವೆ. ನಾನು ಕೇಳ್ತೇನೆ ಈ ರಾಜ್ಯದ ಮುಖ್ಯಮಂತ್ರಿಗೆ, ನೀವು ಟೌನ್ಶಿಪ್ ಮಾಡೋದಾದರೆ 2007ರಲ್ಲಿ ಈ ಒಂದು ಬಿಡದಿ ಟೌನ್ಶಿಪ್ಗೆ ನೋಟಿಫಿಕೇಶನ್ ಆಯಿತು. ಆಗ DCM ಆಗಿದ್ದಂಥವರು ಮಾಜಿ ಸಿಎಂ ಯಡಿಯೂರಪ್ಪ ಅವರು. HD ಕುಮಾರಸ್ವಾಮಿ ಅವರು CM ಆಗಿರ್ತಾರೆ, ಯಡಿಯೂರಪ್ಪ ಅವರು DCM ಆಗಿರ್ತಾರೆ. ಆಗ ಆದಂತಹ ಬಿಡದಿ ಟೌನ್ಶಿಪ್ ನೋಟಿಫಿಕೇಶನ್ ಇದು, ಅದನ್ನೇ ಮುಂದುವರಿಸಿದ್ದೀನಿ ಅನ್ನೋದು CM DK ಶಿವಕುಮಾರ್ ಅವರ ಮಾತು. ಈಗ ನೋಡಿದ್ರೆ BJP ನಾಯಕರೆಲ್ಲ ಒಟ್ಟಾಗಿ ಸೇರಿಕೊಂಡು ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ. ಬಹುಶಃ ಇಷ್ಟು BJP ನಾಯಕರೆಲ್ಲ ಒಟ್ಟಾಗಿ ಸೇರಿ ಪ್ರತಿಭಟನೆ ಮಾಡಿ ತುಂಬ ವರ್ಷಗಳೇ ಆಗಿತ್ತು ಅನಿಸುತ್ತೆ. ಯಡಿಯೂರಪ್ಪ ಹಾದಿಯಾಗಿ ವಿಜೇಂದ್ರ, CT ರವಿ, ಶೋಭಾ ಕರಂದ್ಲಾಜೆ, ಆರ್ ಅಶೋಕ್ ಎಲ್ಲ ನಾಯಕರು, BJP ಎಲ್ಲ ನಾಯಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ವೇಳೆ ಕಾಂಗ್ರೆಸ್ಗೆ ಜನ ಅಧಿಕಾರ ಕೊಟ್ಟಿದ್ದಾರೆ, ಬಹುಮತ ಇದೆ ಅಂದ್ಬಿಟ್ಟು ರೈತರಿಗೆ ಮೋಸ ಮಾಡೋದು ಸರಿಯಲ್ಲ, ಮದ ದರ್ಪ ಜಾಸ್ತಿ ಆಗ್ತಾ ಇದೆ, ತುಗ್ಲಕ್ ದರ್ಬಾರ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ತುಗ್ಲಕ್ ದರ್ಬಾರ್ ಸರ್ಕಾರವನ್ನು, ನಿಮ್ಮ ಸರ್ಕಾರವನ್ನು ಕೆಳಗಡೆ ಇಳಿಸಿ ಮನೆ ಕಳಿಸ್ತೀವಿ ನಾವು ಮತ್ತು ಕುಮಾರಸ್ವಾಮಿ ಅವರು ಒಟ್ಟಾಗಿ ಸೇರಿಕೊಂಡು ಅನ್ನೋ ಒಂದು ಮಾತನ್ನು ಯಡಿಯೂರಪ್ಪ ಹೇಳ್ತಾ ಇದ್ದಾರೆ. ಸೊ ಇದು ಬಿಡದಿ ವಿಚಾರಕ್ಕೆ ಮಾತ್ರ ಅಲ್ಲ, ನಾವು ಒಟ್ಟಾಗಿ ಸೇರ್ತಾ ಇದ್ದೀವಿ ಅಂತ ಹೇಳ್ತಾ ಇರೋದು. ಒಂದು ರೀತಿ ಅಧಿಕೃತವಾಗಿ ಹೇಳ್ದಂತೆ ಯಡಿಯೂರಪ್ಪ ಅವರು ಕುಮಾರಸ್ವಾಮಿ ಹಾಗೂ ನಾವು ಒಟ್ಟಾಗಿ ಹೋಗ್ತೀವಿ ಎಲೆಕ್ಷನ್ಗೆ ಅನ್ನೋ ರೀತಿಯಾಗಿ ಯಡಿಯೂರಪ್ಪ ಅವರು ಮಾತನಾಡಿದ್ದಾರೆ. 2022 ವಿಧಾನಸಭಾ ಚುನಾವಣೆಗೆ ಮೈತ್ರಿ ಕನ್ಫರ್ಮ್ ಅನ್ನೋ ರೀತಿಯಾಗಿ ಯಡಿಯೂರಪ್ಪ ಅವರು ತಮ್ಮ ಮಾತಲ್ಲಿ ಹೇಳಿದಂತೆ ಕಾಣಿಸ್ತಾ ಇದೆ. ಸೊ ಒಟ್ಟಾಗಿ
ಕುಮಾರಸ್ವಾಮಿ ಅವರು ಮತ್ತು ನಾವು ಒಟ್ಟಾಗಿ ಸೇರಿಕೊಂಡು ಕಾಂಗ್ರೆಸ್ ಸರ್ಕಾರವನ್ನು ಕೆಡುತ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಒಂದು ರಾಜಕೀಯ ತಿರುವನ್ನು ಪಡ್ಕೊಂಡಿದೆ ಬಿಡದಿಯ ವಿಚಾರ. ಇವತ್ತು BJP ನಾಯಕರು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತಾರೆ. ಮುಂದೆ ಈ ಪ್ರತಿಭಟನೆಯನ್ನು ಮತ್ತಷ್ಟು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅನ್ನೋ ರೀತಿಯಾಗಿ ಯಡಿಯೂರಪ್ಪ ಆದಿಯಾಗಿ ಎಲ್ಲ BJP ನಾಯಕರು ಹೇಳ್ತಾ ಇದ್ದಾರೆ. ನೋಡೋಣ ಯಾವ ಹಂತಕ್ಕೆ ಹೋಗುತ್ತೆ ಇದು ಅಂತ.